ಗಡಿನಾಡು ಬೆಳಗಾವಿಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಭಾರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನೆ ವೇಳೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟಗಳು ಕೂಡ ಉಂಟಾಗಿದ್ದು ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಡಿಸಿಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ಹೋರಾಟಗಾರರಿಗೆ ತಡೆ ಒಡ್ಡಲಾಗಿದೆ. ಪರಿಸ್ಥಿತಿ ಬಿಗಡಾಯಿಸೋಕ್ಕೂ ಮುಂಚೆ ಪೊಲೀಸರು ಇಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಬೆಳಗಾವಿ ಆಯಿತು, ಇದೀಗ ಬಳ್ಳಾರಿಯ ಮೋತಿ ವೃತ್ತದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದ್ರು. ಅಷ್ಟೇ ಅಲ್ಲ, ಬುಡಾದಲ್ಲಿರುವಂತಹ ನಾಸಿರ್ ಹುಸೇನ್ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಕಚೇರಿಯತ್ತ ಮುನ್ನುಗ್ಗಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ಆಯಿತು. ನೂಕಾಟ ತಳ್ಳಾಟ ಉಂಟಾಯಿತು. ಪ್ರತಿಭಟನಾ ನಿರತ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಬಳ್ಳಾರಿಯ ಮೋತಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಧರಣಿ ನಡೆಸುವಂತಹ ರೀತಿ ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಂಡ್ಯದಲ್ಲೂ ಕೂಡ ಪ್ರತಿಭಟನೆಯ ಕಾವು ಮತ್ತಷ್ಟು ಹೆಚ್ಚಾಯಿತು. ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆಯ ಆರೋಪದ ಬೆನ್ನಲ್ಲೇ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಕಾರ್ಯಕರ್ತರಿಂದ ಯತ್ನ ಕೂಡ ನಡೆಸಲಾಯಿತು. ಬ್ಯಾರಿಕೇಡ್ ಅನ್ನು ಹಾಕಿ ಕಾರ್ಯಕರ್ತರನ್ನ ಪೊಲೀಸರು ಅಲ್ಲಿ ತಡೆ ಒಡ್ಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಸಹಜವಾಗಿ ಅಲ್ಲಿ ವಾಗ್ಯುದ್ಧಗಳಾಗಿದೆ. ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಬಂಧನಕ್ಕೆ ಅಲ್ಲಿ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಇನ್ನು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನಿಗೆ ಧಿಕ್ಕಾರ. ತುಮಕೂರು ಡಿವೈಎಸ್ಪಿ ಚಂದ್ರಶೇಖರ್ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರಿಂದ ಭಾರೀ ಪ್ರತಿಭಟನೆಯ ಸಂದರ್ಭ ಡಿವೈಎಸ್ಪಿ ಮೇಲೆ ಹಲ್ಲೆ ನಡೆದಿದೆ. ಪ್ರತಿಭಟನೆ ವೇಳೆಯೇ ಡಿವೈಎಸ್ಪಿ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ. ತುಮಕೂರು ನಗರ ಡಿವೈಎಸ್ಪಿ ಅವರ ಮೇಲೆ ಹಲ್ಲೆ ನಡೆಸಿ ತಳ್ಳಾಟ ನೂಕಾಟ ನಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನು ವಿಧಾನಸೌಧದಲ್ಲಿ ಕೇಳಿ ಬಂತು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಈಗ ಮೂಗಿಗೆ ರಕ್ತ ಬರುವಂತೆ ಕಾರ್ಯಕರ್ತರು ಡಿವೈಎಸ್ಪಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗಿದ್ದು. ಚಂದ್ರಶೇಖರ್ ತುಮಕೂರು ಡಿವೈಎಸ್ಪಿ ಅವರ ಮೇಲೆ ಹಲ್ಲೆ ನಡೆಸಲಾಗಿರೋದು. ಬಿಜೆಪಿ ಕಾರ್ಯಕರ್ತರಿಂದ ಭಾರೀ ಪ್ರತಿಭಟನೆಯ ವೇಳೆ ಈ ಒಂದು ಘಟನೆ ನಡೆದಿದೆ. ತಳ್ಳಾಟ ನೂಕಾಟದ ಸಂದರ್ಭ ಡಿವೈಎಸ್ಪಿ ಅವರ ಮೂಗಿಗೆ ರಕ್ತ ಬರುವ ರೀತಿಯಲ್ಲಿ ಹಲ್ಲೆ ನಡೆಸಲಾಗಿದೆ ಕಾರ್ಯಕರ್ತರಿಂದ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಏನಾಯ್ತು ಆ ಸಂದರ್ಭ ಘಟನೆ ನಾವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಡಿವೈಎಸ್ಪಿ ಅಲ್ಲಿ ಪ್ರತಿಭಟನಾಕಾರರನ್ನ ಹತ್ತಿಕ್ಕುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಅವರನ್ನು ವಶಕ್ಕೆ ಪಡೆಯುವಂತಹ ಸಂದರ್ಭ ಅವರ ಮೇಲೆಯೇ ಹಲ್ಲೆ ನಡೆದಿದೆ. ಡಿವೈಎಸ್ಪಿ ಚಂದ್ರಶೇಖರ್ ಅವರ ಮೇಲೆ ಹಲ್ಲೆ ನಡೆದಿದೆ ಅನ್ನೋದು. ಡಿವೈಎಸ್ಪಿ ಚಂದ್ರಶೇಖರ್ ಮೂಗಿಗೆ ಈ ಸಂದರ್ಭ ಗಾಯವಾಗಿದೆ, ರಕ್ತ ಸೋರ್ತಾ ಇತ್ತು ಅನ್ನುವಂತಹ ಮಾಹಿತಿ.
ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ ಅಂತ ಈಗ ಆರೋಪ ಕೇಳಿ ಬಂದಿದೆ. ತುಮಕೂರು ನಗರ ಡಿವೈಎಸ್ಪಿ ಚಂದ್ರಶೇಖರ್ ದೃಶ್ಯದಲ್ಲಿ ಕೂಡ ಅವರು ಪ್ರತಿಭಟನಾಕಾರರನ್ನ ಚದುರಿಸುವಂತಹ ಕೆಲಸ ಮಾಡಿದ್ರು. ತಳ್ಳಾಟ ನೂಕಾಟ ನಡೆಯಿತು. ಈ ಸಂದರ್ಭ ಅವರಿಗೆ ಮೂಗಲಿ ರಕ್ತ ಬರುವ ರೀತಿಯಲ್ಲಿ ಹಲ್ಲೆ ನಡೆಸಲಾಗಿದೆ. ನಾವು ಗಮನಿಸಬಹುದು ಅವರು ಆ ನಂತರ ಆಕ್ರೋಶ ಭರಿತರಾಗಿ ಮಾತನಾಡ್ತಾ ಇರುವಂತಹ ದೃಶ್ಯ. ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀರಾ? ಹೆಚ್ಚಾಗಿ ಧೈರ್ಯ ನಿಮ್ಗೆ ಪೊಲೀಸರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು. ಯಾರ್ಯಾರು ಇದ್ದಾರೆ ಎಲ್ಲ ಲಿಸ್ಟ್ ಮಾಡಿ ವಿಡಿಯೋ ಮಾಡಿ 100% FIR ಹಾಕಡೆ, ಪುನಃ FIR ಹಾಕಡೆ. ಜಾಗ ಬಿಡ್ರಿ, ಒಂದು ಫೋಟೋ ತೆಗೀರಿ. ಒಂದು ಅಂದ್ರೆ ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀರಾ? ಹೆಚ್ಚಾಗಿ ಧೈರ್ಯ ನಿಮ್ಗೆ ಪೊಲೀಸರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು. ಯಾರ್ಯಾರು ಇದ್ದಾರೆ ಎಲ್ಲ ಲಿಸ್ಟ್ ಮಾಡಿ ವಿಡಿಯೋ ಮಾಡಿ 100% FIR ಹಾಕಡೆ. ಗಡಿನಾಡು ಬೆಳಗಾವಿಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಭಾರೀ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನಾ ವೇಳೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟವೇ ಉಂಟಾಗಿದ್ದು ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಡಿಸಿಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ಹೋರಾಟಗಾರರಿಗೆ ತಡೆ ಒಡ್ಡಲಾಗಿದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಹೆಚ್ಚಾದಂತ ಬೆನ್ನಲ್ಲೇ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ಯುದ್ಧವೇ ಉಂಟಾಯಿತು. ತಳ್ಳಾಟ ನೂಕಾಟಗಳು ಕೂಡ ಆದಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಪ್ರತಿಭಟನಾಕಾರರನ್ನ ಈ ಸಂದರ್ಭದಲ್ಲಿ ಪರಿಸ್ಥಿತಿನ ಹತೋಟಿಗೆ ತರುವಂತಹ ನಿಟ್ಟಿನಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಡಿಸಿಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ಭಾರಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಇನ್ನು ತುಮಕೂರಿನ ಘಟನೆ ಅಂತೂ ಸ್ವಲ್ಪ ಹೈ ಡ್ರಾಮಾ ಜಾಸ್ತಿನೇ ಆಯಿತು ಏನೋ ಗೊತ್ತಿಲ್ಲ. ಡಿವೈಎಸ್ಪಿ ಮೇಲೆನೇ ಹಲ್ಲೆ ನಡೆಸುವಷ್ಟರ ಮಟ್ಟಿಗೆ ಕಾರ್ಯಕರ್ತರು ಆಕ್ರೋಶಗೊಂಡಿದ್ರು ಅಂತ. ಅಲ್ಲಿ ನಿಜವಾಗ್ಲೂ ಏನಾಯಿತು, ಯಾವ ಕಾರಣಕ್ಕೆ ಅವರಿಗೆ ಹಲ್ಲೆ ಆಯಿತು, ಈ ಬಗ್ಗೆ ಎಲ್ಲ ದೃಶ್ಯವನ್ನು ತರಿಸಿ ಚೆಕ್ ಮಾಡಿಸ್ತೀನಿ ಅಂತ ಹೇಳಿದರೆ ಡಿವೈಎಸ್ಪಿ ಚಂದ್ರಶೇಖರ್ ಅವರ ಮೂಗಿಗೆ ಗಾಯ ಆದಂತಹ ಘಟನೆ ಇದು. ತಳ್ಳಾಟ ನೂಕಾಟದ ಸಂದರ್ಭ ಮೂಗಿಗೆ ರಕ್ತ ಬರುವಂತೆ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಕೂಡ ನಾವು ಗಮನಿಸಬಹುದು. ತುಮಕೂರಿನ ಕಾಂಗ್ರೆಸ್ ಕಚೇರಿ ಬಳಿ ನಡೆದಂತಹ ಘಟನೆ. ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು, ಘೋಷಣೆ ಕೂಗಿದ್ರು, ತಳ್ಳಾಟ ನೂಕಾಟ ನಡೀತು. ಅವ್ರನ್ನ ತಳ್ಳುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡಿದ್ರು. ಚಕಮಕಿ, ಮಾತಿನ ಚಕಮಕಿ ಅಷ್ಟೇ ಅಲ್ಲ, ಅಲ್ಲಿ ಒಂದು ಹಂತದಲ್ಲಿ ಡಿವೈಎಸ್ಪಿ ಅವರಿಗೇನೆ ಮೂಗಿನಲ್ಲಿ ರಕ್ತ ಬರುವ ರೀತಿಯಲ್ಲಿ ಹಲ್ಲೆ ನಡೆಸಿದ್ದಾರೆ ಅಂತ ಡಿವೈಎಸ್ಪಿಯೇ ಸ್ವತಃ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ನಾವೀಗ ಗಮನಿಸಬಹುದು. ಡಿವೈಎಸ್ಪಿ ಚಂದ್ರಶೇಖರ್ ಬಲಭಾಗದ ವಿಂಡೋದಲ್ಲಿ ನಾವು ಗಮನಿಸಬಹುದು ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ರೀತಿ. ಒಂದು ಕಡೆ ಬೆಳಗಾವಿಯ ದೃಶ್ಯ, ಇನ್ನೊಂದು ಕಡೆ ತುಮಕೂರಿನ ದೃಶ್ಯ. ಅಥವಾ ಮಂಗಳೂರಲ್ಲೂ ಕೂಡ ಅಷ್ಟೇ ಬೆಳಗ್ಗೆ ಪ್ರತಿಭಟನೆ, ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವ ಕೆಲಸ ಮಾಡಿದ್ರು ಬಿಜೆಪಿ ಕಾರ್ಯಕರ್ತರು, ಯುವ ಮೋರ್ಚಾದ ಕಾರ್ಯಕರ್ತರು. ಮಂಡ್ಯದಲ್ಲೂ ಅಷ್ಟೇ, ಬಳ್ಳಾರಿಯಲ್ಲೂ ಅಷ್ಟೇ, ಎಲ್ಲ ಕಡೆಯಲ್ಲೂ ಕೂಡ ಇಲ್ಲಿ ಪ್ರತಿಭಟನೆ ಬಿಜೆಪಿ ಹೆಚ್ಚು ಮಾಡ್ತಾ ಇರೋದು ಗಮನಿಸಬಹುದು. ಇತ್ತ ಬಳ್ಳಾರಿಯಲ್ಲೂ ಕೂಡ ಮೋತಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಬೃಹತ್ ಪ್ರತಿಭಟನೆಯನ್ನೇ ಅಲ್ಲಿ ಕೈಗೊಳ್ಳಲಾಗಿದ್ದು, ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಬಿಜೆಪಿ ಕಾರ್ಯಕರ್ತರು ಧರಣಿಯನ್ನ ಮುಂದಾದ್ರು. ಇನ್ನು ನಂತರ ಬುಡಾದಲ್ಲಿರುವಂತಹ ನಾಸಿರ್ ಹುಸೇನ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಕಚೇರಿಯತ್ತ ಅವರು ಮುನ್ನುಗ್ಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟಗಳು ಸಹಜವಾಗಿ ಅಲ್ಲಿ ಉಂಟಾಗಿದೆ. ಇನ್ನು ಪ್ರತಿಭಟನಾ ನಿರತ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಪರಿಸ್ಥಿತಿನ ಹತೋಟಿಗೆ ತರುವಂತಹ ನಿಟ್ಟಿನಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ಪ್ರತಿಭಟನೆಯ ಕಾವು ಅಲ್ಲಿ ಹೆಚ್ಚಾಗಿದೆ. ಮೂರು ಕಡೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಬಳ್ಳಾರಿ, ಇನ್ನೊಂದು ಕಡೆ ತುಮಕೂರು, ಮತ್ತೊಂದು ಕಡೆ ಮಂಡ್ಯ. ಬಳ್ಳಾರಿಯ ಮೋತಿ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ನಡೆಸಿರುವಂತಹ ಬೃಹತ್ ಪ್ರತಿಭಟನೆಯ ದೃಶ್ಯವನ್ನು ಗಮನಿಸಬಹುದು. ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದ್ರು. ಅದಾದ ನಂತರ ಬುಡಾದಲ್ಲಿರುವಂತಹ ನಾಸೀರ್ ಹುಸೇನ್ ಕಚೇರಿ ಮುತ್ತಿಗೆಗೆ ಯತ್ನಿಸಿದ್ರು. ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಕಚೇರಿಯತ್ತ ಮುನ್ನುಗ್ಗಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ಪ್ರತಿಭಟನಾ ನಿರತ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇನ್ನೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ತುಮಕೂರಿನ ದೃಶ್ಯ. ಅಲ್ಲಿ ಡಿವೈಎಸ್ಪಿ ಮೇಲೆ ಹಲ್ಲೆ ನಡೆಸಿರುವಂತಹ ದೃಶ್ಯ ಅದು. ಬಿಜೆಪಿ ಕಾರ್ಯಕರ್ತರು ಭಾರೀ ಪ್ರತಿಭಟನೆಯ ಸಂದರ್ಭ, ಪ್ರತಿಭಟನೆಯ ವೇಳೆಯೇ ಡಿವೈಎಸ್ಪಿ ಅವರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಡಿವೈಎಸ್ಪಿ ಆಕ್ರೋಶ ಭರಿತರಾಗಿ ಅದಾದ ನಂತರ
ಹೇಳುವಂತಹ ದೃಶ್ಯ ಕೂಡ ಗಮನಿಸಿದ್ವಿ. ಅವರ ಮೂಗಿಗೆ ಗಾಯ ಆಯಿತು, ಮೂಗಲ್ಲಿ ರಕ್ತ ಬರುವ ರೀತಿಯಲ್ಲಿ ಹಲ್ಲೆ ನಡೆಸಿದ್ದಾರೆ ಕಾರ್ಯಕರ್ತರು ಅಂತ ತುಮಕೂರಿನ ಕಾಂಗ್ರೆಸ್ ಕಚೇರಿ ಬಳಿ ನಡೆದಂತಹ ಘಟನೆ ಇದು. ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಅಷ್ಟೇ, ಬೆಳಗಾವಿಯಲ್ಲಿ ಪ್ರತಿಭಟನೆ ಕೂಡ ಅಲ್ಲೂ ಸ್ವಲ್ಪ ಜೋರಾಗಿ ನಡೀತು. ಪ್ರತಿಭಟನೆ ಬೆಳಗಾವಿಯಲ್ಲಿ, ಗಡಿನಾಡು ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾರಿ ಪ್ರತಿಭಟನೆಯ ಸಂದರ್ಭ ಪೊಲೀಸರು ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ಹೋರಾಟಗಾರರು ಅಂದ್ರೆ ಪ್ರತಿಭಟನೆ ಯಾರು ಮಾಡ್ತಾ ಇದ್ರು ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಡಿಸಿಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ಹೋರಾಟಗಾರ ಯಾರು ಪ್ರತಿಭಟನೆ ಮಾಡ್ತಾರೋ ಅವರಿಗೆ ತಡೆ ಒಡ್ಡಲಾಯಿತು. ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಪ್ರತಿಭಟನೆ ತಾರಕಕ್ಕೇರಿದೆ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಮಂಗಳೂರು, ಆರಂಭದಲ್ಲಿ ಮಂಗಳೂರಲ್ಲಿ ಒಂದಷ್ಟು ಹೈ ಡ್ರಾಮಾ ಸೃಷ್ಟಿ ಆಯಿತು. ವಿಧಾನಸೌಧದಲ್ಲಿ ಏನೋ ಜಿಂದಾಬಾದ್ ಘೋಷಣೆ ಕೇಳಿ ಬಂತು. ಮಂಗಳೂರಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಒಂದು ಕೆಲಸಕ್ಕೆ ಮುಂದಾದ್ರು. ಆ ಸಂದರ್ಭ ಅವ್ರನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಈ ನಡುವೆ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು.